ಬಳ್ಳಾರಿ ಆಯಿತು ಬಂದ್ಗೆ ಕಲಬುರಗಿಯಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ? ಈ ಮೆಡಿಕಲ್ ಶಾಪ್ ಬಂದ್ ಮಾಡಿ ದೊಡ್ಡ ಮಟ್ಟದ ಮುಷ್ಕರಕ್ಕೆ ವ್ಯಾಪಾರಿಗಳು ಮುಂದಾಗಿದ್ದಾರಲ್ಲ, ಕಲಬುರಗಿಯಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ಗಳ ಬಂದ್ಗೆ ಬೆಂಬಲ. ಕಲಬುರಗಿ ಜಿಲ್ಲೆಯ 1,000ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿದ್ದಾವೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದು ದೇಶಾದ್ಯಂತ ಮೆಡಿಕಲ್ ಶಾಪ್ಗಳಿಗೆ ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿದ್ದು, ಕಲಬುರಗಿಯಲ್ಲೂ ಕೂಡ ಆ ಒಂದು ಬಂದ್ಗೆ ಮೆಡಿಕಲ್ ಅಂಗಡಿಯ ಮಾಲೀಕರು ಮತ್ತು ಸಂಘ ಈಗಾಗಲೇ ಬೆಂಬಲ ವ್ಯಕ್ತಪಡಿಸಿದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಲಬುರಗಿ ನಗರದಲ್ಲಿರುವಂತಹ 1,000ಕ್ಕೂ ಅಧಿಕ ಮೆಡಿಕಲ್ ಅಂಗಡಿಗಳು ಮತ್ತೆ ತಾಲೂಕಾ ಕೇಂದ್ರದಲ್ಲಿರುವಂತಹ 700ಕ್ಕೂ ಅಧಿಕ ನೋಂದಾಯಿತ ಮೆಡಿಕಲ್ ಶಾಪ್ಗಳಿವೆ. ಅವೆಲ್ಲವನ್ನು ಕೂಡ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬಂದ್ನಲ್ಲಿ ಭಾಗವಹಿಸಿದ್ದು, ಸಂಪೂರ್ಣವಾಗಿ ಏನಂದರೆ ಮೆಡಿಕಲ್ ಶಾಪ್ಗಳಿಗೆ ಲಾಕ್ ಮಾಡಲಾಗಿದೆ. ಪ್ರಮುಖವಾಗಿ ಏನಂದರೆ ಆನ್ಲೈನ್ ಮಾರ್ಕೆಟನ್ನು 2020ರಲ್ಲಿ ಕೋವಿಡಲ್ಲಿ ಏನಂದ್ರು ಆರಂಭ ಆಗಿತ್ತು. ಅದಾದ ಬಳಿಕ ಆ ಒಂದು ಆನ್ಲೈನ್ ಮೆಡಿಕಲ್ ಒಂದು ಔಷಧಿಗಳನ್ನು ಬಂದ್ ಮಾಡಬೇಕು ಅಂತ ಈಗಾಗಲೇ ಪಂಜಾಬ್ ಹೈಕೋರ್ಟ್ ಕೂಡ ಆದೇಶ ಕೊಟ್ಟರು ಕೂಡ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಚೈನ್ ಮೆಡಿಕಲ್ಗಳಲ್ಲಿ ಸುಮಾರು 30-40% ಏನು ಡಿಸ್ಕೌಂಟ್ ಕೊಡಲಾಗ್ತಾ ಇದೆ. ಇದರಿಂದ ಏನಂದರೆ ಸಣ್ಣ ಪುಟ್ಟ ಒಂದು ಮೆಡಿಕಲ್ ಅಂಗಡಿಯ ಒಂದು ಮಾಲೀಕರಿಗೆ ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಅದನ್ನು ಕೂಡ ಬಂದ್ ಮಾಡಬೇಕು ಅಂತ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಏನಂದರೆ ಇವತ್ತು ಕಲಬುರಗಿಯಲ್ಲಿ ಅಂದರೆ ಎಲ್ಲ ಮೆಡಿಕಲ್ ಅಂಗಡಿಗಳು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಇನ್ನು ಅಟ್ಯಾಚ್ಡ್ ಆಸ್ಪತ್ರೆಯಲ್ಲಿ ಅಟ್ಯಾಚ್ಡ್ ಇರುವಂತಹ ಮೆಡಿಕಲ್ ಅಂಗಡಿಗಳಿಗೆ ರಿಲ್ಯಾಕ್ಸೇಷನ್ ಕೊಡಲಾಗಿದೆ. ಸೊ ಪ್ರಮುಖವಾಗಿ ಏನಂದರೆ ಈ ಒಂದು ಮೆಡಿಕಲ್ ಅಂಗಡಿಗಳ ಏನೆಲ್ಲ ಬೇಡಿಕೆಗಳಿವೆ ಅನ್ನೋದಕ್ಕೆ ಮಾತಾಡೋದಕ್ಕೆ ಖುದ್ದು ಅಸೋಸಿಯೇಷನ್ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಏನು ಬೇಡಿಕೆ ಮತ್ತು ಯಾವ ರೀತಿಯಾದಂಥ ನಿಮ್ಮದು ಹೋರಾಟ ಇರುತ್ತೆ? ಸರ್, ಇವತ್ತು ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ, ಕರ್ನಾಟಕ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘ ಕೊಟ್ಟಂಥ ಬಂದ್ ಕರೆಗೆ ಹೋಗೊಟ್ಟು ನಾವು ಕಲಬುರಗಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದವರು ಕೂಡ ಈ ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಮ್ಮ ಪ್ರಮುಖವಾದ 3 ಬೇಡಿಕೆಗಳಿವೆ ಸರ್. ಅದರಲ್ಲಿ ಒಂದು, ಆನ್ಲೈನ್ ಮೆಡಿಸಿನ್ ಸಪ್ಲೈ ಆಗೋದು ನಿಲ್ಲಬೇಕು. ಅದು ಕೋವಿಡ್ ಟೈಮಲ್ಲಿ ಮಹಾಮಾರಿ ಬಂದಾಗ ಅದೇನು ಬೇಕಾಗಿತ್ತು ಅವಾಗ ಆನ್ಲೈನ್ ಮಾಡಿದ್ರು ನಾವು ಬೇಡ ಅಂದಿದ್ದಿಲ್ಲ, ಜನರಿಗೆ ಅನುಕೂಲ ಆಗಲಿ ಅಂತ ಬಿಟ್ಟಿದ್ವಿ. ಎರಡನೇದು, ಈ ಚೈನ್ ಮೆಡಿಕಲ್ ಶಾಪ್ಸ್ ಏನಿದೆ, ಕಾರ್ಪೊರೇಟ್ ಮೆಡಿಕಲ್ ಶಾಪ್ಸು, ಅವರು ಅತಿಯಾದ ಡಿಸ್ಕೌಂಟ್ ಸಿಸ್ಟಮಿಂದ ನಮ್ಮ ವ್ಯಾಪಾರ ಹಾಳಾಗ್ತಾ ಇದೆ. ಸಣ್ಣ ಪುಟ್ಟ ಮೆಡಿಕಲ್ ಶಾಪ್ದವರು ಬಂದ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಬರ್ತಾ ಇದ್ದಾರೆ. ಮೂರನೇ ಬೇಡಿಕೆ ಅಂದರೆ ಈ ಸ್ಪೂರಿಯಸ್ ಡ್ರಗ್ಸು. 2020 ಒಂದು ಸ್ಪೂರಿಯಸ್ ಡ್ರಗ್ಸ್ ಒಂದು 220 ಅಂತೇಳಿ ಒಂದು ಲಾ ಮಾಡಿದ್ರು. ಅದು ಕೂಡ ನಾವು ಬಂದ್ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಅದರಿಂದ ನಮ್ಮ ಯೋಜನೆ ಹಾಳಾಗ್ತಾ ಇದೆ. ಈ ಆನ್ಲೈನ್ ಸಪ್ಲೈಯಿಂದ ಮೆಡಿಸಿನ್ ಸಪ್ಲೈ ಮಾಡೋದ್ರಿಂದ ಯೋಜನೆತೆ ಬೇಡವಾದ್ದೆಲ್ಲ ಔಷಧಗಳನ್ನು ತೊಗೊಂಡ್ಬಿಟ್ಟು ತಮ್ಮ ಆರೋಗ್ಯನ ಕೆಡಿಸ್ಕೊಂಡು ಅದ್ರ ಜೊತೆಗೆ ತಮ್ಮ ಫ್ಯಾಮಿಲಿ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಈ ಪ್ರಮುಖ 3 ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ. ಒಂದು ದಿನಕ್ಕೆ ಮಾತ್ರ ಸೀಮಿತ ಸರ್, ಇವತ್ತು ಒಂದು ದಿನಕ್ಕೆ ನಮ್ದು ಬಂದನ್ನು ಸೀಮಿತ ಮಾಡಿದ್ದೀವಿ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ 1800 ಮೆಡಿಕಲ್ ಶಾಪು ಬಂದಾಗಿರುತ್ತದೆ. ಬರೀ ಬಸವೇಶ್ವರ ಹಾಸ್ಪಿಟ್ಲು, KBN ಹಾಸ್ಪಿಟ್ಲು, ದೊಡ್ಡ ಹಾಸ್ಪಿಟ್ಲು ಮತ್ತು ಇನ್ಸೈಡ್ ಮೆಡಿಕಲ್ ಶಾಪ್, ಇದು ನರ್ಸಿಂಗ್ ಹೋಮ್ಸ್, ಅಲ್ಲಿ ಮಾತ್ರ ರೋಗಿಗಳ ಅನುಕೂಲಕ್ಕಾಗಿ ಮೆಡಿಕಲ್ ಶಾಪ್ ಓಪನ್ ಇರ್ತದೆ. ಮನವಿ ನಾವು ಈಗ DC ಆಫೀಸ್ಗೆ ಹೋಗಿ ನಮ್ಮ ಸಂಘದ ಸದಸ್ಯರು ಬರ್ತಾ ಇದ್ದಾರೆ, ಎಲ್ಲರೂ ಸೇರಿ ಮನವಿ ಕೊಡ್ತಾ ಇದ್ದೀವಿ. ಸೊ ಇದಿಷ್ಟು ಏನಂದರೆ ಮೆಡಿಕಲ್ ಅಸೋಸಿಯೇಷನ್ ಸಂಘದವರು ಒಂದು ಮಾತಾಗಿತ್ತು. ಏನಂದರೆ ಪ್ರಮುಖವಾಗಿ 3 ಬೇಡಿಕೆಗಳನ್ನು ಇಟ್ಟುಕೊಂಡು ನಾವಿವತ್ತು ಬಂದ್ಗೆ ಕರೆ ಕೊಟ್ಟಿದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಮೆಡಿಕಲ್ ಅಂಗಡಿ ಮಾಲೀಕರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಸೊ ಕೂಡಲೇ ಸರ್ಕಾರ ಕೂಡ ಈ ಒಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಅವರ ಒಂದು ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ TV, ಕಲಬುರಗಿ.